ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಪತ್ರಲೇಖನ ನೋಡ್ತಾ ಇದೀವಿ. ಯಾವ ಒಂದು ವಿಷಯದ ಬಗ್ಗೆ ಅಂದ್ರೆ ಗ್ರಾಮದಲ್ಲಿ ಕುಡಿಯುವ ಶುದ್ಧ ನೀರಿನ ಸೌಲಭ್ಯ ಒದಗಿಸುವಂತೆ ಕೋರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪತ್ರ ಬರೆಯಿರಿ ಅಂತ ಕೊಟ್ಟಾಗ ಯಾವ ರೀತಿ ಬರೆಯಕ್ಕೆ ನಾನು ತಿಳಿಸ್ತಾ ಹೋಗ್ತೇನೆ, ಸುಲಭವಾಗಿ ನಾನು ತಿಳಿಸ್ತಾ ಹೋಗ್ತೇನೆ. ಹಾಗೇನೆ ನಿಮಗೆ ಯಾವ ಒಂದು ವಿಷಯದ ಬಗ್ಗೆ ಪತ್ರಲೇಖನ ಬೇಕಂತೇಳಿ ಕಾನ್ಸ್ಟ್ಲಿ ಕಾನ್ ಮಾಡಿ. ಆ ಒಂದು ವಿಷಯದ ಬಗ್ಗೆ ನಾನು ಪತ್ರಲೇಖನ ಬರೀಲಿ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಪತ್ರಲೇಖನ ಯಾವ ರೀತಿ ಒಬ್ಬರಿಗೆ ನಾನು ತಿಳಿಸ್ತಾ ಹೋಗ್ತೇನೆ. ಹರಿ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ವಿಷಯ ಚಲ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹರಿ ಪತ್ರಲೇಖನ ವಿಧಾನ ಬರಿತಾ ಹೋಗ್ತಾನೆ ಬನ್ನಿ. ಮೊದಲಲ್ಲಿ ಪತ್ರಲೇಖನ ಬರೆಯುವಾಗ ಬಲಭಾಗದಲ್ಲಿ ದಿನಾಂಕವನ್ನ ಹಾಕ್ರಿ. ಯಾವ ದಿನಾಂಕವನ್ನ ಪತ್ರಲೇಖನ ಬರೀತಾ ಇರುತ್ತೆ ಆ ದಿನಾಂಕವನ್ನ ಹಾಕಿ. ನಾವು ಉದಾಹರಣೆಗೆ ಇಲ್ಲಿ 3/3/2026 ಅಂತ ನಾನು ಹಾಕಿದ್ದೀನಿ. ಓಕೆ ರೈಟ್. ಇವರಿಂದ ಯಾರು ಪತ್ರ ಬರಿತಾ ಇದಾರೆ, ನೀವು ಬರಿತಾ ಇದ್ರ ನಿಮ್ಮ ಹೆಸರಿನಲ್ಲಿ ಬರಿತಾ ಹೋಗಿ. ಓಕೆನಾ? ಅಥವಾ ಪತ್ರಲೇಖನ ಯಾರ ಹೆಸರು ಬರಿಬೇಕು ಅಂತ ಹೇಳ್ತಾರೆ ಆ ಹೆಸರು ಬರಿತಾ ಹೋಗಿ. ನಿಮ್ಮ ಹೆಸರು ಒಂದೊಂದ್ಸರಿ ಎಕ್ಸಾಮ್ ನಲ್ಲಿ ಬಳಕೆ ಮಾಡೋದಿಲ್ಲ. ಓಕೆನಾ? ರೈಟ್. ಇವರಿಂದ ಅಲ್ಪ ವಿರಾಮ ಕಮ ಹಾಕಿ NM ಶಿವ ಅಂತಕ್ಕಂಥ ಉದಾಹರಣೆ ತೆಗೆದುಕೊಂಡಿದ್ದೀನಿ. ಅಲ್ಪ ವಿರಾಮ ಹಾಕಿ ನಂತರ ಮನೆ ನಂಬರ್ ಹಾಕಿ ಅಥವಾ ಮನೆ ಒಂದು ಹೆಸರಿದ್ರೆ ಆ ಹೆಸರನ್ನು ಬರಿತಾ ಹೋಗಿ 3/3/23 ಮಹಾದೇವ ನಿಲಯ ಅಂತಕ್ಕಂಥ ಬರ್ತೀನಿ. ಅಲ್ಪ ವಿರಾಮ ಹಾಕಿ ಅದಾದ ನಂತರ ಅದ್ರ ಕೆಳಗಡೆ ಕರೆಕ್ಟ್ ಆಗಿ ಏನ್ ಮಾಡ್ತೀರಿ ಅಂದ್ರೆ ಮೆಟ್ರಿ ಅಂತಕ್ಕಂಥದ್ದು ನಿಮ್ಮ ಗ್ರಾಮದ ಹೆಸರು ಬರಿತಾ ಹೋಗಿ. ಇಲ್ಲಿ ಎಕ್ಸಾಮ್ ನಲ್ಲಿ ಗ್ರಾಮದ ಹೆಸರು ಕೊಟ್ಟಿದ್ರೆ ಅದೇ ಗ್ರಾಮದ ಹೆಸರು ನೀವು ಬರಿತಾ ಹೋಗಿ. ನಾವು ಉದಾಹರಣೆಗೆ ಗ್ರಾಮ ಮೆಟ್ರಿ ಅಂತ ತೆಗೆದುಕೊಂಡಿದ್ದೀನಿ. ಅದು ಮೆಟ್ರಿ ಗ್ರಾಮ ಅಂತಕ್ಕಂಥದ್ದು ಯಾವ ತಾಲೂಕು ಅಂದ್ರೆ ಕಂಪ್ಲಿ ತಾಲೂಕು ಅಂತಕ್ಕಂಥದ್ದು. ಓಕೆ. ಅದಾದ ನಂತರ ಪೂರ್ಣ ವಿರಾಮ ಹಾಕಿ. ಓಕೆ. ಅದಾದ ನಂತರ ಇವರಿಂದ ಅಂತಿದೆಯಾ ಕರೆಕ್ಟ್ ಅದ್ರ ಕೆಳಗೆ ಬನ್ನಿ. ಒಂದ್ ಲೈನ್ ಬಿಟ್ಟು ಏನ್ ಮಾಡ್ತೀರಾ ಅಂದ್ರೆ ಇವರಿಗೆ ಯಾರಿಗೆ ಬರಿತಾ ಇದ್ರೆ ನೀವು ಅಧ್ಯಕ್ಷರಿಗೆ ಬರಿಬೇಕಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಬರಿಬೇಕಂತ ಹೇಳಿದ್ದಾರೆ. ಆ ಕಾರಣ ಇವರಿಗೆ ಅಂತ ಬರ್ದು ಅಲ್ಪ ವಿರಾಮ ಹಾಕಿ ಅಧ್ಯಕ್ಷರು ಅಂತಕ್ಕಂಥದ್ದು ಬರ್ದು ಅಧ್ಯಕ್ಷರು ಅಂತ ಬರ್ದು ಅಲ್ಪ ವಿರಾಮ ಕಮ ಹಾಕಿ ಅದಂತರ ಯಾರು ಅಂದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಂತ ಬರ್ದು ಇಲ್ಲಿ ಅಲ್ಪ ವಿರಾಮ ಹಾಕಿ ಅದ್ರ ಕೆಳಗಡೆ ಯಾರು ಅಂದ್ರೆ ಮಿಟ್ರಿ ಅಂತಕ್ಕಂಥದ್ದು ಮಿಟ್ರಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಂತಕ್ಕಂಥದ್ದು ಇಲ್ಲಿ ಇವರಿಗೆ ಬರಿತೀವಿ ಅಂತಕ್ಕಂಥ ಇಲ್ಲಿ ಬರಿತಾ ಹೋಗಿ. ಇವರಿಗೆ ಕೆಳಗಡೆ ಕರೆಕ್ಟ್ ಆಗಿ ಮಾನ್ಯರೇ ಅಂತಕ್ಕಂಥದ್ದು ಮಾನ್ಯರೇ. ಓಕೆ. ಮಾನ್ಯರೇ ಅಂತ ಬರೋದು ಅಲ್ಪ ವಿರಾಮ ಕಮ ಹಾಕಿ ಅಂದ್ರೆ ವಿಷಯ ಇದೆ ಅದ್ ಮಧ್ಯದಲ್ಲಿ ಏನ್ ಮಾಡ್ತೀರಾ ಒಂದ್ ಲೈನ್ ಬಿಟ್ಟು ವಿಷಯ ಅಂತಕ್ಕಂಥದ್ದು ಬರಿತಾ ಹೋಗ್ಬೇಕಾದ್ರೆ ವಿಷಯ ಅಂತಕ್ಕಂಥ 1 ಅಥವಾ 1.5 ಸಾಲಿನೊಳಗೆ ಯಾವುದ್ರ ಬಗ್ಗೆ ಬರಿತಾ ಇದ್ರ ಅಂತಕ್ಕಂಥದ್ದು ವಿಷಯದಲ್ಲಿ ಬರಿಬೇಕಾಗುತ್ತೆ. ಓಕೆನಾ? ಇಲ್ಲೇನು ಯಾವ ವಿಷಯ ಅಂತ ನಾವು ಆಲ್ರೆಡಿ ಕೊಟ್ಟಿದ್ದಾರೆ ಅವರು. ಓಕೆ. ಪ್ರಶ್ನೆಯಲ್ಲಿ ಅದನ್ನೇ ಇಲ್ಲಿ ಬರಿಬೇಕಾಗುತ್ತೆ. ಗ್ರಾಮದಲ್ಲಿ ಕುಡಿಯುವ ಶುದ್ಧ ನೀರಿನ ಸೌಲಭ್ಯ ಗ್ರಾಮದಲ್ಲಿ ಕುಡಿಯುವ ಶುದ್ಧ ನೀರಿನ ಸೌಲಭ್ಯ ಒದಗಿಸುವ ಕುರಿತು ಗ್ರಾಮದಲ್ಲಿ ಕುಡಿಯುವ ಶುದ್ಧ ನೀರಿನ ಸೌಲಭ್ಯ ಒದಗಿಸುವ ಕುರಿತು. ಓಕೆನಾ? ಪೂರ್ಣ ವಿರಾಮ ಹಾಕಿ. ಓಕೆ. ನಂತರ ವಿಷಯ ನಂತರ ಇಲ್ಲಿ ಒಂದ್ ಲೈನ್ ಬಿಡಿ. ಇಲ್ಲಿ ಪತ್ರ ಒಡಲು ಬರಿಬೇಕಾಗುತ್ತೆ. ಪತ್ರ ವಿವರಣೆ ಯಾಕೋಸ್ಕರ ನನಗೆ ಶುದ್ಧ ನೀರಿನ ಸೌಲಭ್ಯ ಬೇಕು ಅಂತ ಹೇಳಿ ಯಾವ್ದಕ್ಕೋಸ್ಕರ ಅಂತ ಹೇಳಿ ಕಾರಣ ಎಲ್ಲ ಬರಿಬೇಕಾಗುತ್ತೆ. ವಿವರಣೆಯನ್ನು ಸುಲಭವಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ರೈಟ್. ನಮ್ಮ ಗ್ರಾಮದಲ್ಲಿ ಕುಡಿಯುವ ಶುದ್ಧ ನೀರಿನ ಕೊರತೆ ಇದೆ. ಶುದ್ಧ ನೀರಿನ ಕೊರತೆ ಇದೆ. ಪೂರ್ಣ ವಿರಾಮ ಹಾಕಿ. ಸಾರ್ವಜನಿಕ ಕೊಳವೆ ಬಾವಿಗಳಲ್ಲಿ ಸರಿಯಾದ ನೀರು ದೊರೆಯುತ್ತಿಲ್ಲ. ಪೂರ್ಣ ವಿರಾಮ ಹಾಕಿ. ಅದ ನಂತರ ಇದರಿಂದ ಗ್ರಾಮಸ್ಥರಾದ ನಾವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ. ಪೂರ್ಣ ವಿರಾಮ ಹಾಕಿ.
ಆದ್ದರಿಂದ ಅಲ್ಪ ವಿರಾಮ ಹಾಕಿ ದಯವಿಟ್ಟು ಶುದ್ಧ ಕುಡಿಯುವ ನೀರಿನ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಸಬೇಕಾಗಿ ವಿನಂತಿಸುವೆ. ಓಕೆನಾ? ಮತ್ತೆ ನೋಡಿ, ನಮ್ಮ ಗ್ರಾಮದಲ್ಲಿ ಕುಡಿಯುವ ಶುದ್ಧ ನೀರಿನ ಕೊರತೆ ಇದೆ. ಸಾರ್ವಜನಿಕ ಕೊಳವೆ ಬಾವಿಗಳಲ್ಲಿ ಸರಿಯಾದ ನೀರು ದೊರೆಯುತ್ತಿಲ್ಲ. ಇದರಿಂದ ಗ್ರಾಮಸ್ಥರಾದ ನಾವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ. ಆದ್ದರಿಂದ ದಯವಿಟ್ಟು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಾಗಿ ವಿನಂತಿಸುವೆ ಅಂತಕ್ಕಂಥದ್ದು. ಇಷ್ಟು ನೀಟಾಗಿ ಇಷ್ಟು ಬರೀತಾ ಹೋಗಿ. ಇದು ಪತ್ರ ಒಡಲು ಅಂತ ಕರಿತೇವೆ. ಓಕೆ, ಎಡಭಾಗದಲ್ಲಿ ಅಥವಾ ಮಧ್ಯಭಾಗದಲ್ಲಿ ನೀವು ವಂದನೆಗಳೊಂದಿಗೆ ಅಂತಕ್ಕಂಥದ್ದು ಬರೀಬಹುದು. ವಂದನೆಗಳೊಂದಿಗೆ ಅಲ್ಪ ವಿರಾಮ ಹಾಕಿ ಒಂದ್ ಲೈನ್ ಕೆಳಗಡೆ ಬಿಟ್ಟು, ಅಂದ್ರೆ ಒಂದ್ ಸ್ಟೆಪ್ ಏನ್ ಮಾಡ್ತಾರೆ, ಇಂತಿ ತಮ್ಮ ವಿಶ್ವಾಸಿ ಅಂತಕ್ಕಂಥ ಬರೀತಾ ಹೋಗಿ. ಇಂತಿ ತಮ್ಮ ವಿಶ್ವಾಸಿ ಅಂತಕ್ಕಂಥ ಬರೀತಾ ಹೋಗಿ. ಅಲ್ಪ ವಿರಾಮ ಹಾಕಿ ನಿಮ್ಮ ಹೆಸರು ಬರೀತಾ ಹೋಗಿ. NM ಶಿವ ಅಂತಕ್ಕಂಥದ್ದು. NM ಶಿವ ಅಂತಕ್ಕಂಥದ್ದು ಪೂರ್ಣ ವಿರಾಮ ಹಾಕಿ. ಇದಾದ ನಂತರ ಊರಿನ ನಾಗರಿಕರ ಸಹಿ, ಊರಿನ ಗ್ರಾಮಸ್ಥರ ಸಹಿ ಆಗ್ತಾ ಹೋಗಿ. ಒಂದು 25 ಅಥವಾ 50 ಜನ ಆ ರೀತಿಯಾಗಿ ಬರೀತಾ ಹೋಗಿ ಪತ್ರಲೇಖನ. ಇನ್ನು ಚೆನ್ನಾಗಿರುತ್ತೆ. ಓಕೆನಾ? ನಾವು ಉದಾಹರಣೆಗೆ 25 ನಾನು ಬರೆದೇನೆ ಅಂದ್ರೇನ ಅವರ ಗ್ರಾಮಸ್ಥರ ಸಹಿ ಅಂತ ಹೇಳಿ. ಅದಾನಂತರ ಕೊನೆಗೆ ನಾವೇನು ಬರೀಬೇಕು ಅಂತಂದ್ರೆಗಿನ ಇಲ್ಲಿ ಇಂಪಾರ್ಟೆಂಟ್ ಆಗಿ ಹೊರ ವಿಳಾಸ ಅಂತಕ್ಕಂಥ ಬರೀಬೇಕು. ಅಂಚೆ ವಿಳಾಸ ಅಂತಕ್ಕಂಥ ಬರೆದು ಈ ರೀತಿ ಪತ್ರ ಲೇಖನ ಎಲ್ಲ ಮುಗಿದ್ಮೇಲೆ ಈ ರೀತಿಯಾಗಿ ಬರೀ. ನಿಮಗೆ ಪೂರ್ಣ ಅಂಕ ನೀಟಾಗಿ ಬರುತ್ತೆ. ಇಷ್ಟು ಬರೆದ್ರೆ ಸಾಕು. ನಿಮಗೆ ಈಸಿಯಾಗಿ ಏನ್ ಮಾಡಿತೀರಾ, ಪೂರ್ಣ ಅಂಕ ಪಡಿತೀರಾ. ಅಂಚೆ ವಿಳಾಸ ಅಂತ ಬರೆದು ಇವರಿಗೆ ಯಾರಿಗೆ ಬರೆದಿದ್ರಿ ನೀವು, ಅಧ್ಯಕ್ಷರ ವಿಳಾಸವನ್ನು ಬರಿತಾ ಹೋಗಿ. ಅಧ್ಯಕ್ಷರು ಇವರಿಗೆ ಅಂತ ಬರೆದು ಅಲ್ಪ ವಿರಾಮ ಹಾಕಿ, ಅಧ್ಯಕ್ಷರು ಅಂತ ಬರೆದು ಅಲ್ಪ ವಿರಾಮ ಹಾಕಿ, ಗ್ರಾಮ ಪಂಚಾಯಿತಿ ಅಂತಕ್ಕಂಥ ಬರೆದು ಗ್ರಾಮ ಪಂಚಾಯಿತಿ, ಆ ನಂತರ ಮೆಟ್ರಿ ಅಂತಕ್ಕಂಥ ಪೂರ್ಣ ವಿರಾಮ ಹಾಕಿ. ಯಾರಿಗೆ ಬರೆದಿರೆ, ಇವರಿಂದ ಅಂತಕ್ಕಂಥದ್ದು ಬರೆದಿಲ್ಲಿ ಅಲ್ಪ ವಿರಾಮ ಹಾಕಿ ನಿಮ್ಮ ಹೆಸರು ಬರಿತಾ ಹೋಗಿ. ಮೊದಲು ಸ್ಟಾರ್ಟಿಂಗ್ ಬರೆದಿರಲ್ಲ NM ಶಿವ ಅಂತಕ್ಕಂಥದ್ದು ಬರಿತಾ ಹೋಗಿ ಅಲ್ಪ ವಿರಾಮ ಹಾಕಿ. 3x3 2 3 ಮಹಾದೇವ ನಿಲಯ ಅಲ್ಪ ವಿರಾಮ ಹಾಕಿ. ಮಿಟ್ರಿ ಗ್ರಾಮ ಕಂಪ್ಲಿ ತಾಲೂಕು ಅಂತಕ್ಕಂಥದ್ದು ಈ ರೀತಿಯಾಗಿ ಹೊರ ವಿಳಾಸ ಬರಿತಾ ಹೋಗಿ. ಆಗ ಪೂರ್ಣಾಂಕ ನೀಟಾಗಿ ಬರುತ್ತೆ ನಿಮಗೆ. ರೈಟ್? ಹಾಗಾದ್ರೆ ನಿಮಗೆ ಯಾವ ರೀತಿಯ ಪತ್ರಲೇಖನ ಬೇಕಂತೇಳಿ ಕೌನ್ಸಿಲಿಂಗ್ ಕಾಲ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾ ಪತ್ರಲೇಖನ ಬರೆಯಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ವಿಷಯದ ಭೇಟಿ ಆಗ್ತೇನೆ. ಈ ಒಂದು ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.